ಮಡೆನೂರು ಮನು ವಿರುದ್ಧದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಆರೋಪಿ ಮನು ಜೊತೆ ಸ್ಥಳ ಮಹಜರನ್ನ ಪೊಲೀಸರು ಮಾಡಿದ್ದಾರೆ. ಮಡೆನೂರು ಮನು ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಆರೋಪಿ ಮನುವಿನ ಜೊತೆಗೆ ಸ್ಥಳ ಮಹಜರನ್ನ ಮಾಡಿದ್ದಾರೆ ಪೊಲೀಸರು. ಎಲ್ಲೆಲ್ಲಿ ಈಗ ಏನೇನು ಆಯ್ತು ಅನ್ನೋದ್ರ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ ಸಂತ್ರಸ್ತೆ. ಆ ದೂರಿನ ಹಿನ್ನೆಲೆಯಲ್ಲಿ ಇದೀಗ ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ. ಕಾಮಾಖ್ಯ ಬಳಿ ಇರುವಂತಹ ಮನೆಯಲ್ಲಿ ಸ್ಥಳ ಮಹಜರನ್ನ ಮಾಡ್ತಾ ಇದ್ದು, ಸಂತ್ರಸ್ತೆ ಇದ್ದ ಮನೆಯಲ್ಲೂ ಕೂಡ ಪೊಲೀಸರು ಮಹಜರನ್ನ ಮಾಡಿದ್ದಾರೆ. ಮನು ಜೊತೆ ಇನ್ನಿಬ್ಬರನ್ನ ಕರೆತಂದು ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. ಇನ್ನು ಶಿವಮೊಗ್ಗದ ಶಿಕಾರಿಪುರದ ಹೋಟೆಲ್ನಲ್ಲೂ ಕೂಡ ಸ್ಥಳ ಮಹಜರು ಮಾಡುವ ಸಾಧ್ಯತೆ ಇದೆ. ಯಾಕಂದ್ರೆ ಆಕೆ ದೂರು ಕೊಡುವಂತಹ ಸಂದರ್ಭದಲ್ಲಿ ಎಲ್ಲೆಲ್ಲಿ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನೋದನ್ನ ಆಕೆ ದೂರನ್ನ ಕೊಟ್ಟಿದ್ದಾರೆ ಸಂತ್ರಸ್ತೆ. ಆ ಒಂದು ದೂರಿನ ಹಿನ್ನೆಲೆಯಲ್ಲಿಯೇ ಇದೀಗ ಸ್ಥಳ ಮಹಜರನ್ನ ಕೂಡ ನಡೆಸಲಾಗ್ತಾ ಇದೆ. ಪ್ರಮುಖವಾಗಿ ಈಗಾಗಲೇ 2 ಕಡೆಗಳಲ್ಲಿ ಸ್ಥಳ ಮಹಜರನ್ನ ಮಾಡಿದ್ದಾರೆ ಪೊಲೀಸರು. ಮನುವನ್ನ ಕರ್ಕೊಂಡ್ಬಂದು ಒಂದು ಕಾಮಾಖ್ಯ ಬಳಿ ಇರುವಂತಹ ಮನೆಯಲ್ಲಿ ಸ್ಥಳ ಮಹಜರು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಸಂತ್ರಸ್ತೆ ಇದ್ದ ಮನೆಯಲ್ಲೂ ಕೂಡ ಪೊಲೀಸರು ಮಹಜರನ್ನ ಮಾಡ್ತಾ ಇದ್ದು, ಮನುವಿನ ಜೊತೆಗೆ ಇನ್ನಿಬ್ಬರನ್ನ ಕರೆತಂದು ಇದೀಗ ಸ್ಥಳ ಮಹಜರನ್ನ ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ. ಮಡೆನೂರು ಮನು ಮೇಲೆ ಮನೆ ಅತ್ಯಾಚಾರ ಪ್ರಕರಣವನ್ನು ದಾಖಲಿಸಲಾಗಿತ್ತು. ಸಂತ್ರಸ್ತೆ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡಿತ್ತು. ಏಕೆಂದರೆ ಈತ ಯಾವ ರೀತಿಯಾಗಿ ತನ್ನನ್ನು ಬಳಸಿಕೊಂಡ, ನಂತರ ಇದು ಒಂದು ಕಡೆ ಮದುವೆಯ ವಿಚಾರವನ್ನು ಪ್ರಸ್ತಾಪ ಮಾಡ್ತಾಳೆ, ಮತ್ತೊಂದು ಕಡೆ ಈ ರೀತಿಯಾಗಿ ದೌರ್ಜನ್ಯ ಎಸಗಿದ್ದಾನೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿಕೊಂಡಿದ್ಲು. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4 ದಿನಗಳ ಕಾಲ ಆತನನ್ನು ಪೊಲೀಸ್ ಕಸ್ಟಡಿಗೆ ಕೂಡ ನ್ಯಾಯಾಲಯ ಕೊಟ್ಟಿದೆ. ಇಂತಹ ಸಂದರ್ಭದಲ್ಲಿ ಪೊಲೀಸರು ಆತನ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇದೀಗ ಈ ಒಂದು ತನಿಖೆಯ ಭಾಗವಾಗಿ ಸ್ಥಳ ಮಹಜರನ್ನು ಕೂಡ ನಡೆಸ್ತಾ ಇದ್ದಾರೆ ಪೊಲೀಸರು. ಆ ಸ್ಥಳ ಮಹಜರಿನಲ್ಲಿ ಇದೀಗ 2 ಕಡೆಗಳಲ್ಲಿ, ಒಂದು ಕಾಮಾಖ್ಯ ಬಳಿ ಇರುವಂತಹ ಮನೆ, ಮತ್ತೊಂದು ಕಡೆ ಸಂತ್ರಸ್ತೆಯ ಮನೆ, ಆಕೆ ಎಲ್ಲೆಲ್ಲಿ ದೂರನ್ನ ಕೊಟ್ಟಿದ್ದಾಳೆ, ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಆ ಎಲ್ಲಾ ಸ್ಥಳಗಳಿಗೆ ಹೋಗಿ ಸ್ಥಳ ಮಹಜರನ್ನ ಮಾಡಬೇಕಾಗತ್ತೆ ತನಿಖೆಯ ಭಾಗವಾಗಿ. ಹಾಗಾಗಿ ಅಲ್ಲಿ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಆಕೆಯ ದೂರಿನಲ್ಲಿ ಇದೀಗ ಶಿವಮೊಗ್ಗದ ಶಿಕಾರಿಪುರದ ಹೋಟೆಲ್ನ ವಿಚಾರ ಕೂಡ ಪ್ರಸ್ತಾಪ ಮಾಡಿದ್ದಾಳೆ. ಆ ಒಂದು ಸ್ಥಳದಲ್ಲೂ ಮಹಜರು ಮಾಡುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ತನಿಖೆಯನ್ನ ನಡೆಸಲಾಗ್ತಾ ಇದೆ? ಸ್ಥಳ ಮಹಜರು ಮುಗಿದು ಹೋಯ್ತಾ, ನಡೀತಾ ಇದೆಯಾ, ಹೇಗೆ, ಯಾರ್ಯಾರಿದ್ದಾರೆ? ನವಿತಾ, ನಿನ್ನೆ ಪಿಸಿ ಕಸ್ಟಡಿಗೆ ಪಡೆದಂತ ಅನ್ನಪೂರ್ಣೇಶ್ವರ ನಗರ ಪೊಲೀಸರು ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕ್ತಾ ಹೋಗ್ತಾ ಇರ್ತಕ್ಕಂಥದ್ದು, ಜೊತೆಗೆ ಮಡೆನೂರು ಮನುವನ್ನು ಕೂಡ ವಿಚಾರಣೆ ಮಾಡ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಮೊದಲಿಗೆ ಈತ ಭೇಟಿಯಾಗಿದ್ದು ಬೆಂಗಳೂರಿನ ಒಂದು ಖಾಸಗಿ ಚಾನೆಲ್ ಕೂಡ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ಬೆಳೆದಂತ ಪ್ರೀತಿ ಸತತ ಸುಮಾರು 4 ರಿಂದ 5 ವರ್ಷವರೆಗೂ ಕೂಡ ಪ್ರತಿಯೊಂದು ದಾಖಲಾತಿಗಳ ಸಮೇತ ಮಡೆನೂರು ಮನು ಪೊಲೀಸರಿಗೆ ಕೊಟ್ಟಿರ್ತಕ್ಕಂಥದ್ದು. ನಾನು ಆಕೆಗೆ ಯಾವುದೇ ರೀತಿಯಂತ ರೇಪ್ ಅನ್ನ ಮಾಡಿಲ್ಲ, ಫೋಟೋಗಳನ್ನ ಹಿಡಿದಿಲ್ಲ, ನಾನು ಖಾಸಗಿ ವಿಡಿಯೋಗಳನ್ನ ಮಾಡ್ಕೊಂಡಿಲ್ಲ ಅಂತ ಕೂಡ ಸತತವಾಗಿ ವಿಚಾರಣೆಯಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಇದೇ ರೀತಿಯಾಗಿ ಇವತ್ತು ಮಧ್ಯಾಹ್ನ ಸುಮಾರು 12:30-1 ಗಂಟೆಯಿಂದ ಕೂಡ ಇಲ್ಲಿಯವರೆಗೂ ತನಕ ಕಾಮಾಖ್ಯದಲ್ಲಿರ್ತಕ್ಕಂಥ ವಾಸವಾಗಿರ್ತಕ್ಕಂಥ ಮನೆಯನ್ನ ಮಾಜರನ್ನ ಮಾಡಿರ್ತಕ್ಕಂಥ ಅನ್ನಪೂರ್ಣಿ ನಗರ ಪೊಲೀಸರು, ಜೊತೆಗೆ ಇಲ್ಲಿಂದ ನೇರವಾಗಿ ಶಿವಮೊಗ್ಗಕ್ಕೆ ಕೂಡ ಕರೆದುಕೊಂಡು ಹೋಗುವ ಸಾಧ್ಯತೆಗಳು ಕೂಡ ಇರ್ತಕ್ಕಂಥ. ಯಾಕಂದ್ರೆ ಶಿವಮೊಗ್ಗದಲ್ಲಿ ಕೆಲವು ಖಾಸಗಿ ಕಾರ್ಯಕ್ರಮ ನಿಮಿತ್ತ ಈತ ಮಡೆನೂರು ಮನು ಹಾಗೂ ಮಿಂಚು ಏನಿದ್ದಾರೆ, ಈಕೆ ಒಂದು ಹೋಟೆಲ್ ನಲ್ಲಿ ಕೂಡ ತಂಗಿದ್ರು. ಅಲ್ಲೂ ಕೂಡ ಈಕೆ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ಶಿವಮೊಗ್ಗದಲ್ಲೂ ಕೂಡ ಈತನನ್ನ ಕರ್ಕೊಂಡೋಗಿ ಅಲ್ಲೂ ಕೂಡ ಒಂದು ಬಲಾತ್ಕಾರವನ್ನ, ರೇಪ್ ಅನ್ನು ಕೂಡ ಮಾಡಿದಂತ ಹೇಳಿಕೆಯನ್ನು ಕೂಡ ದಾಖಲಿಸುತ್ತದೆ. ಸದ್ಯಕ್ಕೆ ಇದೇ ವಿಚಾರವಾಗಿ ಅಲ್ಲೂ ಕೂಡ ಮಾಜರನ್ನ ಮಾಡಬೇಕು ಅಂತ ಪೊಲೀಸರು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಇದೇ ವಿಚಾರವಾಗಿ ಈಕೆ ನೀಡಿದಂತ ಕೆಲ ದಾಖಲೆಗಳು ಹಾಗೂ ಮನು ನೀಡುವಂತ ಕೆಲ ದಾಖಲೆಗಳು ಎಲ್ಲವನ್ನೂ ಕೂಡ ಕುಲಂಕುಷವಾಗಿ ಪರಿಗಣಿಸ್ತಾ ಇದ್ದಾರೆ ಪೊಲೀಸರು. ಜೊತೆಗೆ ಆ ಮೊಬೈಲ್ ನಲ್ಲಿ ಸಿಕ್ಕಂತ ವಿಡಿಯೋಗಳು ಯಾವುದೂ ಕೂಡ ಕೆಟ್ಟದಾಗಿ ಇಲ್ಲ ಅಂತ ಪೊಲೀಸರು ಈಗಾಗಲೇ ತನಿಖೆಯಲ್ಲಿ ಕಂಡು ಬಂದಿರತಕ್ಕಂಥದ್ದು. ಇನ್ನು ಇದೇ ವಿಚಾರವಾಗಿ ಮಿಂಚು ನೀಡಿದ ಹೇಳಿಕೆ ಹಾಗೂ ಮನು ನೀಡಿದ ಹೇಳಿಕೆಯನ್ನು ಎಲ್ಲವನ್ನೂ ಕೂಡ ತಾರತಮ್ಯವಾಗಿದೆಯಾ ಅಥವಾ ಒಂದೊಂದು ರೀತಿಯಲ್ಲಿ ಹೇಳಿಕೆ ಕೊಟ್ಟಿರ್ತಾ ಇದ್ದಾರಾ ಅನ್ನೋ ರೀತಿಯಲ್ಲಿ ಕೂಡ ಪರಿಗಣಿಸ್ತಾ ಇದ್ದಾರೆ ಪೊಲೀಸರು. ಯಾಕೆಂತ ಹೇಳಿದ್ರೆ ಒಂದು ಕಡೆಗೆ ಮನು ಹೇಳೋದು ನೋಡೋದಾದ್ರೆ ನಾನು ಈಕೆಯನ್ನು ಅತ್ಯಾಚಾರ ಮಾಡಲಿಲ್ಲ, ಬಲಾತ್ಕಾರ ಮಾಡಲಿಲ್ಲ ಅಂತ ಹೇಳ್ತಾರೆ. ಆದ್ರೆ ಮಿಂಚು ಹೇಳೋದು ನೋಡಿದ್ರೆ ನನಗೆ ಈತ ಬಲಾತ್ಕಾರ ಮಾಡಿದ್ದ ಅಂತ ರೀತಿಯಲ್ಲಿ ಸದ್ಯಕ್ಕೆ ಇಬ್ಬರ ಸ್ಟೇಟ್ಮೆಂಟ್ ಅನ್ನು ಇಟ್ಕೊಂಡು ಇನ್ನ 3 ದಿನಗಳ ಕಾಲ, ಅಂದ್ರೆ ನಾಳೆ, ನಾಳಿದ್ದು ಅಥವಾ ಸೋಮವಾರದವರೆಗೂ ಕೂಡ ಕಂಪ್ಲೀಟ್ ಆಗಿ ವಿಚಾರಣೆಯನ್ನು ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ. ಇವತ್ತು ಮಧ್ಯಾಹ್ನದ ನಂತರ ಅಂದ್ರೆ 4 ಗಂಟೆ 5 ಗಂಟೆಯ ನಂತರ ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ಶಿಕಾರಿಪುರದಲ್ಲಿ ಏನು ಖಾಸಗಿ ಕಾರ್ಯಕ್ರಮಕ್ಕೆ ತೆರಳಿದ್ರು ಅಲ್ಲಿ ಹೋಗಿ ಒಂದು ಮಾಜರನ್ನು ಕೂಡ ಮಾಡ್ಲಿಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥ ಸದ್ಯಕ್ಕೆ. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್.